ಬಿಡಬೇಕು ಅಂತ ಸುಮಾರು ಜನ ಹೇಳ್ತಾ ಇದ್ರು, ಬಿಡ್ರಿ ಅಕ್ಕಿಗಳಿಕೊಂಡು ಏನು ಮಾಡ್ತೀರಾ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಬಿಡಬೇಕು ಅನ್ನೋದಕ್ಕೋಸ್ಕರ ಏನೋ ಒಂದು 2 ವರ್ಷದಿಂದ ಸ್ವಲ್ಪ ಕಷ್ಟ ಬಿದ್ದು ಏನೋ ಒಂದು ಬಿಟ್ವಿ. ಅಕ್ಕಿ ಸಾಥ್ ಕೊಡ್ತು, ಒಳ್ಳೆ ಟೈಮಿಂಗ್ ಮಾಡಿಕೊಡ್ತು. ವಸಂತಪುರ ಟೂರ್ನಮೆಂಟ್ಗೆ 6th ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಈ ಟ್ರೋಫಿ ಬಂದ್ಬಿಟ್ಟು ಈ ಅಕ್ಕಿನೇ ಹೊಡೆದಿದ್ದು. ಈ ಅಕ್ಕಿನೇ ಈ ಟ್ರೋಫಿ ಹೊಡೆದಿರೋದು ಫಸ್ಟ್ ಟೈಮ್. ಮೊದಲನೇ ವರ್ಷ ಏರಿಯಾ ಟೂರ್ನಮೆಂಟ್ಗೆ 2nd ಪ್ಲೇಸ್ ಆಯ್ತು ಈ ಅಕ್ಕಿ. 5 ಅವರ್ 28 ನಿಮಿಷ. ಸರ್ ಇದು ನಾನು ಫಸ್ಟು ಶೋಕಿ ಮಾಡಿದವಾಗ ಶೋಕಿ ಮಾಡಿದ ಗಂಡು ಸರ್ ಇದು. ಈ ಗಂಡು ಒಂದು ಹತ್ತತ್ರ ಇದಕ್ಕೊಂದು 14 ವರ್ಷ ಆಗಿದೆ. 14 ವರ್ಷದಿಂದ ನಮಗೆ ಒಳ್ಳೆ ಗಂಡು ಅಂತ ಸಿಕ್ಕಿದ ಗಂಡು ಅಂತಂದರೆ ಈ ಅಕ್ಕಿ. ಈ ಅಕ್ಕಿಯಲ್ಲಿ ನಾವು ಕಾರಣಾಂತರಗಳಿಂದ ಸೀಲ್ಗೆಲ್ಲ ಬಿಡೋಕ್ಕಾಗಿಲ್ಲ, ಯಾಕಂತಂದ್ರೆ ನಮಗೆ ಕೆಲಸದ ಒತ್ತಡ ಇರೋದ್ರಿಂದ ಅಕ್ಕಿ ಬಿಡೋಕ್ಕಾಗ್ತಾ ಇಲ್ಲ. ಏನು ನಾವು ಬ್ರೀಡ್ ಮಾಡಿ ನಾವು ಇಟ್ಕೊಂಡಿದ್ದೀವಿ ಸರ್ ಅಕ್ಕಿಗಳನ್ನ. ಕಪ್ದೂಮ ಅಂತ ಹೇಳ್ತೀವಿ ಸರ್ ಅಕ್ಕಿ, ಕಪ್ದೂಮ ಅಕ್ಕಿ ನೋಡಿ. ಈ ಅಕ್ಕಿಗಳಲ್ಲಿ ಈ ಅಕ್ಕಿ ಎಲ್ಲ ಮಾಡಿಕೊಂಡಿದ್ದೀವಿ ಸರ್. ಇವುಗಳೆಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ಗಳೇ ಸರ್. ಬಟ್ ನಾವು ಅಕ್ಕಿ ಬಿಟ್ಟಿಲ್ಲ, ಜಾತಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಈ ಲೈನಲ್ಲಿ ಜಾತಿ ಮಾಡಿ ಇಟ್ಕೊಂಡಿದ್ದೀವಿ. ಸರ್ ನಮಸ್ಕಾರ. ನಮ್ಮ ಹೆಸರು ಜೋಸಫ್ ಅಂದ್ಬಿಟ್ಟು. ನಮ್ಮದು ಫ್ರೆಂಡ್ಸಿನೇ ಅಂತ ಬಿಡಿ ಬೆಂಗಳೂರು. ಇವ್ರು ನಮ್ಮ ಫ್ರೆಂಡು ರಾಜು ಅಂದ್ಬಿಟ್ಟು ಇವರು. ಇವ್ರೂ ನಾವು ಎಲ್ಲ ಒಟ್ಟಿಗೆ ಒಂದು 20 ವರ್ಷದಿಂದ ಶೋಕಿ ಮಾಡ್ತಾಯಿದ್ದೀವಿ. ಇನ್ನೊಬ್ಬರು ನಮ್ಮ ಫ್ರೆಂಡ್ ಇನ್ನೊಬ್ಬರು ಕೆಲಸ ಯಾವಿಂದ ಅವ್ರು ಬರೋಕ್ಕಾಗಲಿಲ್ಲ. ಅವ್ರ ಹೆಸರು ಶೈಲೇಶ್ ಅಂದ್ಬಿಟ್ಟು. ಅವ್ರು ಬರೋಕ್ಕಾಗಲಿಲ್ಲ, ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಈ ಥರ ಅದೇ ಇಂಟ್ರೆಸ್ಟ್ ಅಂತಂತಂದರೆ ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇದೆ ನಮಗೆ. ಬಟ್ ಏನಂತಂದರೆ ನಾವು ಕರೆಕ್ಟಾಗಿ ಶೋಕಿ ಮಾಡ್ಕೊಂಬಂದಿದ್ದು 2009ರಿಂದ ಕರೆಕ್ಟಾಗಿ ಶೋಕಿ ಮಾಡ್ಕೊಂಬರ್ತಾಯಿದ್ದೀವಿ. ಅದಕ್ಕೆ ಮುಂಚೆ ಎಲ್ಲ ಅಕ್ಕಿ ಇಕ್ಕೊಂಡಿದ್ವಿ, ಬಟ್ ಅಷ್ಟೊಂದೆಲ್ಲ ಏನು ಶೋಕಿ ಎಲ್ಲ ಏನಿರಲಿಲ್ಲ. ಈಗ ಒಂದು 2010ರಿಂದ ಈಚೆಗೆ ನಾವು ಅಕ್ಕಿಗಳು ಗಿರಾಬಾಜಿ ಹೆಂಗೆ ಮಾಮೂಲಿ ಇವಾಗ ಎಲ್ಲ ಹೆಂಗೆ ಇಕ್ಕೊಂಡು ಅದಕ್ಕೊಂದು ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಶೋಕಿಲ್ ಬಂದೆ ನೀವು ಅಕ್ಕಿಗಳು ಏನೇನು ಟೈಮ್ಗಳು ಅಕ್ಕಿಗಳನ್ನ ಬಿಟ್ಟಿದ್ರು? ಅದೇ ಸರ್ ಹೇಳ್ಬೇಕಂತಂದರೆ 2015ರಲ್ಲಿ ಫಸ್ಟ್ ಸೀಲ್ ಬಿಟ್ಟಿದ್ದು. ಆಗ ಬಂದ್ಬಿಟ್ಟು ಅಕ್ಕಿ ನಮ್ಮದೇನು ಟೈಮೇನು ಅಷ್ಟೊಂದೇನು ಟೈಮೇನು ಮಾಡೋಕ್ಕಾಗಿಲ್ಲ. ಏನೊಂದು ಅಮ್ಮಮ್ಮ ಅಂತಂದರೆ ಒಂದು 1 ಅವರ್ ಏನೋ ಅಕ್ಕಿ ಬಿಟ್ಟಿದ್ವಿ ಅಷ್ಟೇನೆ. ಅದರಿಂದ ಅದಾದಮೇಲೆ ಹತ್ತತ್ರ ಒಂದು 10 ವರ್ಷ ಲಾಸ್ಟ್ 2015 ಅಕ್ಕಿ ಬಿಟ್ಟಿರೋದು. ಅದಾದಮೇಲೆ ನಾವು ಅಕ್ಕಿ ಬಿಟ್ಟಿಲ್ಲ. ಈಗ ರೀಸೆಂಟಾಗಿ ಒಂದು 3 ವರ್ಷದಿಂದ ಅಕ್ಕಿ ಬಿಡ್ತಾಯಿದ್ದೀವಿ. ಟೈಮಿಂಗ್ಸ್ ಏನಂದರೆ ಫಸ್ಟ್ ವರ್ಷ ಒಂದು 5 ಅವರ್ 28 ನಿಮಿಷ ಆಡ್ತು ಒಂದು ಮಕ್ಷಿ ಅಕ್ಕಿ ನಮ್ಮದು. ಅದಾದಮೇಲೆ ಸೆಕೆಂಡ್ ವರ್ಷ ಬಂದು 7 ಅವರ್ 49 ನಿಮಿಷ ಸಿಲ್ಗೆ ವಸಂತಪುರ ಟೂರ್ನಮೆಂಟಿಗೆ 7 ಅವರ್ 49 ನಿಮಿಷ ಒಂದು ಅಕ್ಕಿ ಆಡ್ತು. ಹೌದೌದು, ಸೀಲಿಗೆ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ಸೀಲ್ಗೆಲ್ಲ ಬಿಡೋಕ್ಕಾಗ್ತಾ ಇರಲಿಲ್ಲ. ಅದೇ ಇಂಟ್ರೆಸ್ಟ್ ಬಂದು ಏನೋ ಹೌದೌದು ಸರ್, ಏನೋ ಒಂದು ಬಿಡಬೇಕು ಅನ್ನೋದಕ್ಕೋಸ್ಕರ ಬಿಡ್ತಾಯಿದ್ದೀವಿ. ಬಟ್ ಬಿಟ್ಟು ನಾವು ನೋಡಬೇಕು ಅದೆಲ್ಲ ಏನಿಲ್ಲ. ನಮಗೆ ಮೇಯ್ನಾಗಿ ನಮ್ಗೆ ಬ್ರೀಡ್ ಮಾಡಿ ನಾವು ಇಕ್ಕೊಂತೀವಿ. ಆಡಿಸೋದು ಅದೆಲ್ಲ ನಮಗೆ ಸೆಕೆಂಡ್ರಿ. ಬ್ರೀಡ್ ಮಾಡಿ ಇಕ್ಕೊಂತೀವಿ, ಜಾತಿಗೆ ನಾವು ಬ್ರೀಡ್ ಮಾಡಿ ಇಕ್ಕೊಂತೀವಿ. ಹೌದೌದು ಸರ್, ಒಳ್ಳೆ ಲೈನು ಒಂದು 20 ವರ್ಷದಿಂದ ಬ್ರೀಡ್ ಮಾಡಿ ಒಳ್ಳೆ ಲೈನ್ ಮೇಂಟೈನ್ ಮಾಡಿ ಇಕ್ಕೊಂಡಿದ್ದೀವಿ ಸರ್. ನಮ್ಮದು ಫೇವ್ರೇಟ್ ಆಗಿರೋ ಲೈನ್ಗಳಂತಂದರೆ ನಮ್ಮದು ಮಕ್ಷಿ ಗುಲ್ದಾರ್ಗಳೇ ಸರ್. ನಮ್ಮದು ಮಕ್ಷಿ ಗುಲ್ದಾರ್ಗಳನ್ನೇ. ಅದೇ ನಮ್ಮ ಗುರುಗಳು ಅಂತಂದರೆ ನಾವು ನೆನೆಸ್ಕೊಳ್ಬೇಕಾಗಿರೋದು ಮೇಯ್ನಾಗಿ ಗುರುಗಳೊಬ್ರು ಇದ್ದಾರೆ, ಶ್ರೀರಾಮ್ಪುರದವರು. ಆ್ಯಕ್ಚುಲಿ ಗೌತಮ್ ರಾಜೇಂದ್ರ ಕತ್ಲೆ ಅಂದ್ಬಿಟ್ಟು ಅವ್ರ ಹೆಸರು. ಅಡ್ಡ ಹೆಸರು ಕತ್ಲೆ ಅಂತ ಇಕ್ಕಿದ್ದಾರೆ ಹೆಸರು ಅವ್ರಿಗೆ. ಅವ್ರಿಗೊಂದು 70 ವರ್ಷ ಏಜ್ ಆಗಿದೆ ಅವ್ರಿಗೆ. ಅವರು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಬರೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಇಲ್ಲಾಂದಿದ್ರೆ ಬಂದಿರೋರು, ಬಟ್ ಅವ್ರಿಗೆ ಕಣ್ಣು ಕೂಡ ಸ್ವಲ್ಪ ಕಾಣಿಸ್ತಾ ಇಲ್ಲ ಅವ್ರಿಗೆ. ಅದರಿಂದನೇ ಬರೋಕ್ಕಾಗ್ತಾ ಇಲ್ಲ. ಅವ್ರ ಹೆಸರು ಗೌತಮ್ ರಾಜೇಂದ್ರ ಕತ್ಲೆ ಅಂದ್ಬಿಟ್ಟು. ಅವ್ರ ಕಡೆಯಿಂದ ಬಂದಿದ್ದ ಅಕ್ಕಿಗಳಲ್ಲಿ ನಾವು ಬ್ರೀಡ್ ಮಾಡಿ ಇವತ್ತವರೆಗೂ ಅಕ್ಕಿ ಬಿಟ್ಕೊಂಡು ಹೋಗ್ತಾ ಇದೀವಿ ಸರ್. ತೋರಿಸೋಣ ಖಂಡಿತ. ಸರ್ ಇದೇ ಅಕ್ಕಿ ನಮ್ಮ ಹತ್ರ ಸೀಲ್ಗೆ ಒಂದು 3 ವರ್ಷದಿಂದ ಅಕ್ಕಿ ಆಡ್ತಾ ಇದೆ. ಈ ಅಕ್ಕಿ ಫಸ್ಟ್ ವರ್ಷ ಬಂದು ಒಂದು ಅದು ಆಡಿರೋ ಟೈಮು ಇದ್ದಿದ್ದರೆ ಸೀಲ್ಗೆಲ್ಲ ಅದು ಆಡಿರೋ ಉಡಾನ್ಗಳಿಗೆಲ್ಲ ಆಡ್ಬಿಟ್ಟಿದ್ದಿದ್ರೆ ಅಕ್ಕಿ ಇಷ್ಟೊತ್ತಿಗೊಂದು ಒಳ್ಳೆ ರೆಕಾರ್ಡ್ ಆಗಿರೋದು. ಫಸ್ಟ್ ವರ್ಷ ಬಂದ್ಬಿಟ್ಟು ಅಕ್ಕಿ ಇದು
3 ದಿವಸ ಕಂಟಿನ್ಯೂಸ್ ಆಗಿ ಆಡಿದೆ ಅಕ್ಕಿ ಇದು. ಕತ್ಲಾಗಿ ಬೆಳಗ್ಗೆ ಬಿಟ್ಟಿದ್ದ ಅಕ್ಕಿ ಕತ್ಲಾಗಿ ಹೋಗ್ಬಿಡೋದು, ಕತ್ಲಾಗಿ ಹೋಗಿ ತಿರ್ಗಾ ಮಾರನೇ ದಿವಸ ಎಲ್ಲನ ರಾತ್ರಿ ಎಲ್ಲನ ಕುತ್ಕೊಂಡು ತಿರ್ಗಾ ಮಾರನೇ ದಿವಸ ಎದ್ದು ಮತ್ತೆ ತಿರ್ಗಾ ಬೆಳಗ್ಗೆ ಎದ್ದರೆ ಸಾಯಂಕಾಲವ್ರಿಗೆ ಮತ್ತೆ ಆಡೋದು. ತಿರ್ಗಾ ಅದಾದಮೇಲೆ 3ನೇ ದಿವಸ ಮತ್ತೆ ಇನ್ನೊಂದು ಸತಿ ಎದ್ದು ಫಿನಿಷ್ ಮಾಡಿದೆ ಈ ಅಕ್ಕಿ. ಅದು ಆಡಿರೋ ಅಕ್ಕಿ ಏನಾದರೂ ಆ ಟೈಮ್ ಏನಾರು ಆಡಿರೋ ಅಕ್ಕಿ ಏನಾದರೂ ಸೀಲ್ಗೆ ಆಡ್ಬಿಟ್ಟಿದ್ದಿದ್ರೆ ಒಳ್ಳೆ ರೆಕಾರ್ಡ್ ಆಗಿರೋದು. ಬಟ್ ಕಾರಣಾಂತರಗಳಿಂದ ಅದು ಆಡೋಕ್ಕಾಗಲಿಲ್ಲ. ಹೌದು ಹೌದೌದು ಸರ್. ನಾವು ಎಲ್ಲಿ ಹೊರಗಡೆಯಿಂದ ನಾವು ಯಾರ ಮನೆಗೂ ಹೋಗಲ್ಲ, ಯಾರ ಮನೇಲೂ ಅಕ್ಕಿ ತರಲ್ಲ. ಏನಿದ್ರು ಈ ಅಕ್ಕಿ ಏನಿದೆ ನಮ್ಮ ಮನೇಲಿ ಏನು ಜಾತಿ ಮಾಡ್ತಾ ಇದ್ದೀವಿ, ನಮ್ಮ ಮನೇಲಿ ಏನು ಬ್ರೀಡ್ ಮಾಡ್ತಾ ಇದ್ದೀವಿ ಅದೇ ಅಕ್ಕಿನೇ ನಾವು ಬಿಡೋದು ಸರ್. ನಮ್ಗೆ ಅವಾಗೇನೆ ಖುಷಿ ನಮಗೆ. ಗಂಡು 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 ಸರ್. ಇದ್ರ ಉಡಾನ್ಗಳೆಲ್ಲ ಹೆಂಗಣ್ಣ ಈ ಮಕ್ಷಿನಲ್ಲಿ? ಉಡಾನ್ಗಳೆಲ್ಲ ಬಂದ್ಬಿಟ್ಟು ಸಿಂಗಲ್ ಉಡಾನ್ ಸರ್ ಅಕ್ಕಿ ಇದು. ದೂರ ಬರ ಎಲ್ಲ ಹೋದ್ರೆ ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಗ್ಯಾರಂಟಿ ಹೋಗುತ್ತೆ ಅಕ್ಕಿ. ಒಳ್ಳೆ ಸರ್ ಇದು ಅದ್ರ ತಮ್ಮ ಇದು ಆ ಜೊತೆಯಲ್ಲಿ ಕೊನೆ ಸೆಟ್ ಪಟ್ಟ ಇದು ಅಕ್ಕಿ. ಇದು ಬಂದು ಸೀಲ್ಗೆ ಬಿಟ್ಟಿದ್ವಿ. ಬಟ್ ಟೈಮ್ ಔಟ್ ಆಗಿ ಅಕ್ಕಿ ಒಂದು 10 ಅವರ್ ಆಡಿ ಫಿನಿಶ್ ಮಾಡಿದೆ ಅಕ್ಕಿ. ಪ್ರತಿ ಉಡಾನ್ಗಳಿಗೆಲ್ಲ ಅಕ್ಕಿ 10 ಅವರ್ ಮೇಲೇ ಅಕ್ಕಿ ಆಡಿದೆ ಈ ಅಕ್ಕಿ. ಎರಡೂ ಕೂಡ ಒಂದು 10 ಅವರೇನೆ ಮೇಲೇನೆ ಆಡಿದೆ. ಅಣ್ಣ ತಮ್ಮ ಒಂದೇ ಅಪ್ಪ ಅಮ್ಮ ಹುಟ್ಟಿರೋ ಅಕ್ಕಿಗಳೇನೆ ಎರಡೂ. ಫಸ್ಟ್ ಹುಟ್ಟಿದ್ದು ಈ ಅಕ್ಕಿ, ಅದಾದ್ಮೇಲೆ ಇದು ಹುಟ್ಟಿರೋದು. ಬಟ್ ಒಂದು 2 ತಿಂಗಳು 3 ತಿಂಗಳು ಡಿಫ್ರೆನ್ಸ್ ಅಷ್ಟೇನೆ ಎರಡಕ್ಕೂ. ಎರಡು ಅಣ್ಣ ತಮ್ಮದಿರು 2 ಅಕ್ಕಿನೂ ಆಡಿದೆ ಸರ್. ಇದು ಸೇಮ್ ಉಡಾನ ಇಲ್ಲ? ಇದು ಎಲ್ಲ ನಮ್ದು ಸಿಂಗಲ್ ಉಡಾನ್ ಅಕ್ಕಿಗಳೇ ಸರ್. ನಮ್ಮ ಮಕ್ಷಿ ಗುಲ್ದಾರ್ಗಳಲ್ಲಿ ಎಲ್ಲ ಒಂದೇ ತರ ಆಟ, ಯಾವುದು ಹೆಚ್ಚು ಕಮ್ಮಿ ಏನು ಇಲ್ಲ, ಎಲ್ಲ ಒಂದೇ ತರ ಆಟ ಬರುತ್ತೆ ಇವುಗಳಲ್ಲಿ. ಹೌದೌದು ಆಡಿರೋ ಅಕ್ಕಿ ಇವೆರಡು ನಾವು ಬಿಟ್ಟು ನೋಡ್ಬೇಕಂತ. ಸೀಲ್ಗೆ ಏನೋ ಒಂದು ಸೀಲ್ಗೆ ಬಿಡೋಕ್ಕಿರ್ಲಿಲ್ಲ ಸರ್. ಆ್ಯಕ್ಚುಲಿ ನಾವು ಏನೋ ಒಂದು ಬಿಡಬೇಕು ಅಂತ ಸುಮಾರು ಜನ ಹೇಳ್ತಾ ಇದ್ರು, ಬಿಡ್ರಿ ಅಕ್ಕಿಗಳಿಕೊಂಡು ಏನು ಮಾಡ್ತೀರಾ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಬಿಡಬೇಕು ಅನ್ನೋದಕ್ಕೋಸ್ಕರ ಏನೋ ಒಂದು 2 ವರ್ಷದಿಂದ ಸ್ವಲ್ಪ ಕಷ್ಟ ಬಿದ್ದು ಏನೋ ಒಂದು ಬಿಟ್ವಿ. ಅಕ್ಕಿ ಸಾಥ್ ಕೊಡ್ತು, ಒಳ್ಳೆ ಟೈಮಿಂಗ್ ಮಾಡಿಕೊಡ್ತು. ವಸಂತಪುರ ಟೂರ್ನಮೆಂಟ್ಗೆ 6th ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಈ ಟ್ರೋಫಿ ಬಂದ್ಬಿಟ್ಟು ಈ ಅಕ್ಕಿನೇ ಹೊಡೆದಿದ್ದು. ಈ ಅಕ್ಕಿನೇ ಈ ಟ್ರೋಫಿ ಹೊಡೆದಿರೋದು ಫಸ್ಟ್ ಟೈಮ್. ಮೊದಲನೇ ವರ್ಷ ಏರಿಯಾ ಟೂರ್ನಮೆಂಟ್ಗೆ 2nd ಪ್ಲೇಸ್ ಆಯ್ತು ಈ ಅಕ್ಕಿ. 5 ಅವರ್ 28 ನಿಮಿಷ ಆಡ್ತು. ಈ ವರ್ಷ ವಸಂತಪುರ ಟೂರ್ನಮೆಂಟ್ದು ಇನ್ನೂ ಪ್ರೈಸ್ ಬಂದಿಲ್ಲ, 6ನೇ ಪ್ಲೇಸ್ಮೆಂಟ್ ಆಗಿದ್ದೀವಿ. ಹೌದೌದು ಸರ್. ಹೌದೌದು ಸರ್. ತೋರಿಸ್ಕೊಡೋಣ ಸರ್, ಖಂಡಿತ ತೋರಿಸ್ಕೊಡೋಣ ಸರ್. ಇದು ನಾನು ಫಸ್ಟು ಶೋಕಿ ಮಾಡಿದವಾಗ ಶೋಕಿ ಮಾಡಿದ ಗಂಡು ಸರ್ ಇದು. ಈ ಗಂಡು ಒಂದು ಹತ್ತಿರ ಇದಕ್ಕೊಂದು 14 ವರ್ಷ ಆಗಿದೆ. 14 ವರ್ಷದಿಂದ ನಮಗೆ ಒಳ್ಳೆ ಗಂಡು ಅಂತ ಸಿಕ್ಕಿದ ಗಂಡು ಅಂತಂದರೆ ಈ ಅಕ್ಕಿ. ಈ ಗಂಡಲ್ಲಿ ಈ ಮಕ್ಷಿ ಗಂಡು ಇದರಲ್ಲಿ ಹುಟ್ಟಿದ ಪಟ್ಟಗಳೆಲ್ಲ ಆಡಿದೆ ಸರ್. ಯಾವ ಪಟ್ಟನೂ ಫೇಲ್ಯೂರ್ ಅನ್ನೋದೇ ಇಲ್ಲ ಈ ಅಕ್ಕಿಯಲ್ಲಿ. ಹುಟ್ಟಿದ ಪಟ್ಟನೂ ನಾವು ಎಷ್ಟು ಪಟ್ಟ ಮಾಡಿಸಿದೀವೋ ಅಷ್ಟು ಪಟ್ಟನೂ ನಮ್ಮ ಹತ್ರ ಆಡಿದೆ. ಯಾವುದೂ ನಮಗೆ ಫೇಲ್ಯೂರು ಮಾರ್ಕೆಟ್ಗೆ ಹಾಕಬೇಕು ಅಂತ ನಮ್ಗೆ ಯಾವತ್ತೂ ಈ ಅಕ್ಕಿಯಲ್ಲಿ ಅನಿಸಿಲ್ಲ. ಆ ಥರ ಇದುವರೆಗೂ ಈ ಅಕ್ಕಿಯಲ್ಲಿ ಫೇಲ್ಯೂರೇ ಆಗಿಲ್ಲ ಸರ್. ಯಾವ ಹೆಣ್ಣು ಮಾಡಿದ್ರು ಕೂಡ ಅದರಲ್ಲಿ ಮಿನಿಮಮ್ 5 ಅವರ್ 6 ಅವರ್ ಅದರಲ್ಲಿ ಆಡೈತೆ ಸರ್. ಆ ಗಂಡಲ್ಲಿ ಆಡೈತೆ, ಯಾವ ಹೆಣ್ಣು ಮಾಡಿದ್ರು ಅಕ್ಕಿ ಆಡೈತೆ ಅದರಲ್ಲಿ. ಈ ಹೆಣ್ಣು ಬಂದ್ಬಿಟ್ಟು ನಾವು ಇದಕ್ಕೆ ಸೆಟ್ ಮಾಡೋಕ್ಕೋಸ್ಕರ ಒಬ್ರ ಕಡೆಯಿಂದ ಎತ್ತಿದ್ದು, ನಾವು ಇದನ್ನು ದುಡ್ಡು ಕೊಟ್ಟು ಎತ್ಕೊಂಡ್ವಿ ಈ ಹೆಣ್ಣನ್ನ. ಒಳ್ಳೆ ಜಾತಿ ಲೈನ್ ಅಕ್ಕಿ. ಈ ಗಂಡು ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟಿದ್ದು ನಮ್ಮ ಗುರುಗಳು ಅಂತ ಹೇಳೋದ್ನಲ್ವಾ, ಗೌತಮ್ ರಾಜೇಂದ್ರ ಅಂದ್ಬಿಟ್ಟು, ಅವರು ಮಾಡಿದ ಅಕ್ಕಿಗಳಲ್ಲಿ ಅವ್ರು ಮಾಡಿದ ಅಕ್ಕಿಗಳಲ್ಲಿ ಒಂದು ಗಂಡು ನಮ್ಮ ರಾಜವನವ್ರಿಗೆ ಇವ್ರಿಗೆ ಕೊಟ್ಟರು ಅಕ್ಕಿ. ಅವರೊಂದು ಗಂಡು ಇವ್ರಿಗೆ ಕೊಟ್ಟರು. ಇವ್ರು ಬಂದು ಅದಕ್ಕೊಂದು ಹೆಣ್ಣು ಸೆಟ್ ಮಾಡಿ, ಒಂದು ಕಳಂಕ ಹೆಣ್ಣು ಸೆಟ್ ಮಾಡಿ, ಕಳಂಕ ಜೊತೆ ಆ್ಯಕ್ಚುಲಿ ಅದು ಕಳಂಕ ಜೊತೆ ಎರಡೂ ಗುಲ್ದಾರ್ ಕಳಂಕಗಳು. ಒಂದು ಅಪ್ಪ ಗುಲ್ದಾರ್ ಕಳಂಕ, ಅಮ್ಮ ಬಂದ್ಬಿಟ್ಟು ಧೂಮ ಕಳಂಕ. ಕಲಂಕ ಅಕ್ಕಿಗಳಲ್ಲಿ ಈ ಬಣ್ಣ ಮಕ್ಷಿ ಬಿಚ್ಕೊಂಡಿರೋ ಕೊದ್ದುಮ ರೇಗ್ದರ್ ಇದ್ರ ತಾಯಿ.
ಧೂಮರ್ ಎಗ್ದಾರ್. ತಾಯಿ ಇವ್ರು ಹೇಳ್ತಾರೆ ಧೂಮರ್ ಎಗ್ದಾರ್, ತಂದೆ ಬಂದು ಗುಲ್ದಾರ್, ಒಂದ್ ಸೈಡ್ ಕಳಂಕ ಕಣ್ಣು, ಒಂದ್ ಸೈಡ್ ವೈಟ್ ಕಣ್ಣು, ಗುಲ್ದಾರ್ ಗಂಡು. ತಾಯಿ ಬಂದು ತಾಯಿ ಬಂದು ಧೂಮರ್ ಎಗ್ದಾರ್, ಸಣ್ಣ ರೇಖೆ ಹೆಣ್ಣು. ಅದಕ್ ಜೊತೆ ಮಾಡಿ ಫಸ್ಟ್ ಸೆಟ್ ಅಲ್ಲೇ ಫಸ್ಟ್ ಮಗ ಇದು ಹುಟ್ಟಿದ್ದು. ಈ ಗಂಡು ಹುಟ್ಟಿದ್ದು. ಇದು ಅವಾಗ ಬಿಟ್ಟಿದ್ರು ಸರ್? ಇದು ಬಿಟ್ಟಿದ್ದೀನಿ. ಬಿಟ್ಟಿ ಅಂದ್ರೆ ಏಟ್ ಎಸ್ಬಿಟ್ಟು ರೆಕ್ಕೆ ಹೊಡೆದ ಹಂಗೆ ಸ್ಟಾಪ್ ಮಾಡ್ಬಿಟ್ವಿ. ನಮ್ಮ ರಾಜೇಂದ್ರ ಅವರೇ ನೋಡ್ಬಿಟ್ಟು, ಅದೇ ಕತ್ಲೆ ಏನವಲ್ಲ ಅವರು, ಗೌತಮ್ ಅವ್ರು ನೋಡ್ಬಿಟ್ಟು ಬೇಡಪ್ಪ ಈ ಅಕ್ಕಿ ಬಿಡಬೇಡ ಜಾತಿಗೆ ಬರುತ್ತೆ ಅಂದ್ಬಿಟ್ಟು ರೆಕ್ಕೆ ಹೊಡೆದು ದೊಡ್ಡ ಗಂಡು ಮಾಡ್ಬಿಟ್ವಿ. ಅದಾದ್ಮೇಲೆ ನಮ್ಮ ಸಾಗರ್ಗೆ ಈ ಗಂಡನ್ನ ಕೊಟ್ಟಿದ್ದಾರೆ. ಬಟ್ ಈ ಎಕ್ಕೆಯಲ್ಲಿ ಒಳ್ಳೆ ರಿಸಲ್ಟ್ ಪರ್ಫಾರ್ಮೆನ್ಸ್ ಇದೆ ಸರ್. ನಮಗೆ ಇಂಥವ್ರ ಮನೆ ಕಡೆಯಿಂದ ನಮಗೆ ಈ ಗಂಡು ಬಂದಿದ್ದು ಸರ್. ನಮಗೆ ಅಕ್ಕಿ ತೋರಿಸ್ಕೊಡಿ. ಓಕೆ, ತೋರಿಸ್ಬಿಡೋಣ ಸರ್. ಹಂಗೆ ಹಂಗೆ ಎರಡು ಮಕ್ಷಿಗಳ ಒಂದು ಅದು ಅಮ್ಮ ಬಂದು ಗುಲ್ದಾರು ಹೆಣ್ಣು, ಇದು ಬಂದು ಪಕ್ಕ ಮಕ್ಷಿ. ಲೆಫ್ಟ್ ಐಸ್ ತೋರಿಸ್ತೀನಿ. ಇದು ಹೆಣ್ಣು ಸರ್, ಇದು ಗುಲ್ದಾರ್ ಹೆಣ್ಣು. ಜೊತೆಗೆ ಯಾವ ಪಟ್ಟಗಳು ಬಂದಿದ್ದಾವೆ ನಿಮ್ಮ ಹತ್ರ ಸರ್? ಇದರಲ್ಲಿ ಬಂದಿದೆ ಸರ್, ಗುಲ್ದಾರ್ಗಳು ಬಂದಿದೆ, ಮಕ್ಷಿ ಗುಲ್ದಾರ್ಗಳು ಬಂದಿದೆ, ರೋಷನ್ಗಳು ಬಂದಿದೆ. ಇದರಲ್ಲಿ ರೋಷನ್ಗಳು ಬಂದಿದೆ. ಹೌದು ಸರ್. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ಫೇಮಸ್ ಲೈನು. ಇವಾಗ ನಮ್ಮನೇಲಿದೆ, ನಾವು ಮಾಡ್ತಾ ಇದೀವಿ ಲೈನ್ ಇದನ್ನು. ಬಟ್ ಇದರಲ್ಲಿ ಇದೊಂದು ಫೇಮಸ್ ಲೈನ್. ಇದು ಅಳಬುರು ನೋಡಿದ್ರೆ ಎಕ್ಕಿ ಈ ಜಾತಿ ಏನು ಅಂದ್ಬಿಟ್ಟು ಗೊತ್ತಾಗುತ್ತೆ. ಅಳಬುರಿಗೆ ಯಾವ ಜಾತಿ ಏನು ಅಂದ್ಬಿಟ್ಟು ಗೊತ್ತಾಗುತ್ತೆ. ಒಳ್ಳೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಹುಟ್ಟಿರೋ ಪಟ ಈ ಜೊತೆಯಲ್ಲಿ ನಮ್ಗೆ ಒಂದೇ ಒಂದು ಸಿಂಗಲ್ ಪಟ ಫೇಲ್ಯೂರ್ ಬಂದಿಲ್ಲ ಇದುವರೆಗೂ. ಇದ್ರೊಳಗೆ ಇಷ್ಟು ಪಟ ಮಾಡಿದ್ರೆ ಎಲ್ಲ ಪಟನೂ ಪಾಸ್ ಆಗಿದೆ. ಎಲ್ಲ ಪಟನೂ ಪ್ರತಿ ಪಟನೂ ಪಾಸ್ ಆಗಿದೆ. 10ಕ್ಕೆ 10 ಸೆಟ್ಟೂ ಪಾಸ್ ಆಗಿದೆ. ಅಣ್ಣ ಇದ್ರ ಲೈನಲ್ಲಿ ಮಾಡಿರೋ ಅಕ್ಕಿಗಳು ಮಕ್ಕಳು ಮಗಳು ಇದೆ ಸರ್. ಎಲ್ಲ ಬಿಡಿ. ಇದೆ ಸರ್, ಬಿಡೋಣ ಸರ್. ಹೇಳಿ. ನೋಡಿ ಸರ್, ಈ ಜೊತೆಯಲ್ಲಿ ನಾನು ಹೇಳಿದ್ನಲ್ವಾ ಫಸ್ಟ್ ತೋರಿಸಿದ್ನಲ್ಲ, ಆ ಜೊತೆಗೆ ಬಂದು ಈ ಗಂಡುಗಳು ಬಂದಿರೋದು ಸರ್. ಇವು ಗಂಡುಗಳು ಮಾತ್ರ, ಇವೆಲ್ಲ ಇವು ಗಂಡುಗಳು ಮಾತ್ರ. ನೋಡಿ ಸರ್, ನೀವೇ ನೋಡಿ, ಯಾವುದನ್ನು ಬಣ್ಣದಲ್ಲಾಗಿರಲಿ, ಕಣ್ಣಲ್ಲಾಗಿರಲಿ, ಶೇಪಲ್ಲಾಗಿರಲಿ, ರೆಕ್ಕೆಗಳಲ್ಲಾಗಿರಲಿ, ಮಜಲ್ ಕ್ವಾಲಿಟಿ ಆಗಿರಲಿ, ಯಾವುದ್ರಲ್ಲೂ ಅಕ್ಕಿ ಫೇಲ್ಯೂರ್ ಬಂದಿಲ್ಲ ಇದುವರೆಗೂ. ಹುಟ್ಟಿದ ಪಟ ಎಲ್ಲ ಇದರಲ್ಲಿ ಪಾಸ್ ಆಗಿದೆ ಸರ್. ಹೌದು ಸರ್, ಹೌದು. ಅಕ್ಕಿ ಕೂಡ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಗೆ. 10,000 ಮೇಲೆನೆ ಆಡಿದೆ ಅಕ್ಕಿಗಳು. ಅದರಲ್ಲಿ ಹುಟ್ಟಿರೋ ಅಕ್ಕಿ ತೋರಿಸ್ತೀನಿ ಸರ್. ಇದೊಂದು ಮಕ್ಷಿ ಗಂಡಿದು, ಅದರಲ್ಲಿ ಅದೇ ಜೊತೆಯಲ್ಲೇ ಹುಟ್ಟಿರೋ ಅಕ್ಕಿ ಇದು. ಇದ್ರದ್ದು ಐಸೈನ್ ನೋಡಿ ಸರ್. ಇವೆಲ್ಲ ಮಕ್ಷಿಗಳೇ. ಗಂಡು ಸರ್. ಹೌದು ಸರ್, ಬರುತ್ತೆ. ನೋಡಿ ಸರ್, ಈ ಥರ ಕಚ್ಚುಗಳು ಬರುತ್ತೆ ಸರ್ ಒಂದೊಂದು ಅಕ್ಕಿಗಳಿಗೆ. ಇದೊಂದು ಗಂಡು ಸರ್. ನೋಡಿ ಸರ್, ಇದೊಂದು ಗಂಡು, ಮಕ್ಷಿ ಗಂಡು. ಇವನ್ನೆಲ್ಲ ಬಿಟ್ಟಿರಲಿಲ್ಲ ಯಾವುದು. ಇವೆಲ್ಲ ನಾವು ಲಾಸ್ಟ್ ಸೆಟ್ಟು, ಕೊನೆಯ ಸೆಟ್ಟು, 10ನೇ ಸೆಟ್ಟು ನಾವು ಅಕ್ಕಿ ಬಿಟ್ಟು ನೋಡೋಣ ಅಂದ್ಬಿಟ್ಟಕ್ಕೋಸ್ಕರ ನಾವು ಅಕ್ಕಿ ಬಿಟ್ಟು ನೋಡಿದ್ದು ಸರ್.
ಕಚ್ಪಟ್ಟು ತೋರಿಸಿ. ನೋಡಿ ಸರ್, ಇದೊಂದು ಗಂಡು. ಇದು ನಾವು ಮಕ್ಷಿ ಗುಲ್ದಾರ್ ಅಂತೀವಿ ಇದನ್ನ. ಅದು ಮಕ್ಷಿಗಳು. ಹೌದು, ಇದು ಮಕ್ಷಿ ಗುಲ್ದಾರ್. ಇದು ಇರೋ ಅಕ್ಕಿಗಳಲ್ಲಿ ಸ್ವಲ್ಪ ಒರಿಜಿನಾಲಿಟಿ, ಸ್ವಲ್ಪ ಅಕ್ಕಿ ಬಂತು ಸರ್. ಹಾಂ, ಒಳ್ಳೆ ಚೆನ್ನಾಗಿ ಬಂತು ಸರ್ ಅಕ್ಕಿ. ನೋಡಿ, ಇವೆಲ್ಲ ನಮ್ಮ ಮನೆಯಲ್ಲೇ ಹುಟ್ಟಿರೋ ಅಕ್ಕಿಗಳು, ಎಲ್ಲ ಗಂಡುಗಳು ಹೆಣ್ಣುಗಳು ಸೆಲೆಕ್ಟ್ ಕಲೆಕ್ಷನ್ಗಳು. ಇವು ಎಲ್ಲ ಒಂದೇ ಜೊತೆಲೇ ಬಂದಿರೋದು ಅಕ್ಕಿಗಳು. ಇವೆಲ್ಲ ಎಲ್ಲ ಅದೇ ನಾವೇನು ಸ್ಟಾರ್ಟಿಂಗಲ್ಲಿ ಜೊತೆ ತೋರಿಸಿದೆ, ಅದೇ ಜೊತೆಲಿ ಬಂದಿರೋ ಅಕ್ಕಿಗಳೆಲ್ಲ ಇವೆಲ್ಲ ಸರ್. ನೀವೇ ನೋಡಿ, ಒಂದು ಅಕ್ಕಿ ಶೇಪಲ್ಲಾಗಿರಲಿ, ಬಣ್ಣದಲ್ಲಾಗಿರಲಿ, ಏನೇ ಆಗಿರಲಿ, ಯಾವುದ್ರಲ್ಲೂ ಅಕ್ಕಿ ಫೇಲ್ಯೂರ್ ಅನ್ನೋದೇ ಬಂದಿಲ್ಲ ಆ ಜೊತೆಯಲ್ಲಿ. ನೋಡಿ ಸರ್, ಆ ಲೈನಲ್ಲಿ ಗೇರ್ವಾಗಳು ಬರುತ್ತೆ. ನೋಡಿ, ಇದೊಂದು ತಿರಾವಲ್ ಗಂಡಿದು. ತಿರಾವಲ್ ಕೂಡ ಬಂದಿದೆ ಈ ಲೈನಲ್ಲಿ. ಇದು ಹೆಣ್ಣು ಕಲೆಕ್ಷನ್ಗಳು ಸರ್. ಅದರಲ್ಲಿ ಸ್ಪೆಷಲ್ಲಾಗಿ ಒಂದು ಈ ಥರ ಧೂಮ ರೇಕ್ ಥರ ಬರುತ್ತೆ ಸರ್ ಇದರಲ್ಲಿ. ಆ ಜೊತೆಯಲ್ಲಿ ಇದೊಂದು ನಮಗೆ ಅಕ್ಕಿಯಲ್ಲಿ ಸ್ಪೆಷಲ್ ಸರ್. ಇದು ಬಣ್ಣ ನೋಡ್ಕೊಳ್ಳಿ ಇದ್ರದ್ದು. ಇದು ಗಂಡಕ್ಕಿ. ಇದು ಹೌದು, ಅದೇ ಫಸ್ಟ್ ಮಗ, ಅದ್ರದ್ದು ಫಸ್ಟ್ ಮಗ ಸರ್ ಇದು. ಇದು ಬಿಟ್ಟಿದೆ? ಇಲ್ಲ ಸರ್, ಇದು ಬಿಟ್ಟಿಲ್ಲ ಸರ್. ಇದು ವಂಶಕ್ಕಂತ ಇಟ್ಕೊಂಡಿದ್ದೀವಿ. ಹೌದು. ಇದ್ರ ತಮ್ಮ ಮಕ್ಷಿ ಬಂದಿತ್ತು, ಅದು ತೀರೋಯ್ತು ಅಕ್ಕಿ. ಅದೊಂದು 5 ಅವರ್ 6 ಅವರ್ ಆಡಿದೆ ಸರ್. ಅದು ಸೊತ್ತೋಯ್ತು ಅಕ್ಕಿ. ಅದು ತಿರವಲು ಬರುತ್ತೆ ಅದರಲ್ಲಿ. ತೋರಿಸ್ಕೊಡ್ತೀನಿ ನೋಡಿ ಸರ್. ಈ ಗಂಡು, ಇದು ಗಂಡೆ. ಬಿಡಿ. ಇದು ಎಣ್ಣಕ್ಕೆ ಸರ್. ಇದು ಹಾಂ, ಅದೇ ಲೈನಲ್ಲೇ ಬಂದಿರೋದೇನೆ. ಒಟ್ಟು 4 ಬಣ್ಣ ಬರ್ತಾವಣ್ಣ. ಹೌದು ಹಾಂ, ಬರುತ್ತೆ ಸರ್. ಹಾಂ, ಧೂಮರ್ ಎಕ್ದಾರ್ ಒಂದು ಬಂದಿದೆ ಸರ್. ಧೂಮಗಳು ಬರುತ್ತೆ, ಧೂಮರ್ ಎಕ್ದಾರ್ಗಳು ಬರುತ್ತೆ. ನಮ್ಗೆ ಅದರಲ್ಲಿ ಸ್ಪೆಷಲ್ ಸರ್. ಹೆಣ್ಣು ಐಸೆನ್ಸ್ಗಳು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಇದು ಎಣ್ಣಿದು, ಅದೇ ಜೊತೆಯಲ್ಲಿ ಬಂದಿರೋದೇ ಹೆಣ್ಣಕ್ಕಿ. ನೋಡ್ಕೊಳ್ಳಿ ಸರ್. ಇದೊಂದು ಮಕ್ಷಿ ಬಂದಿದೆ ಸರ್. ಇದು ಅದೇ ಜೊತೆಗೇನೆ ಮಕ್ಷಿ ಬಂದಿರೋದು. ಇನ್ನೊಂದು ಹೆಣ್ಣು
ಇದೊಂದು ಹೆಣ್ಣು ಸರ್, ಅದೇ ಜೊತೆಲೇನೆ. ಇದು ಗುಲ್ದಾರ್ ಸರ್, ಪಕ್ಕ ಗುಲ್ದಾರ್ ಇದು. ಗುಲ್ದಾರ್ ಬಂದಿದೆ. ಹಾಂ ಹೌದು, ಗುಲ್ದಾರ್ ಬಂದಿದೆ ಇದು. ಇದರಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸರ್. ಒಂದೇ ಒಂದು ಅಕ್ಕಿ ಫೇಲ್ಯೂರ್ ಬಂದಿಲ್ಲ. ಪ್ರತಿ ಒಂದು ಅಕ್ಕಿನೂ ಕೂಡ ನಾವು ರೆಕ್ಕೆ ಹೊಡೆದಿಕೊಂಡಿದ್ದು. ಲಾಸ್ಟು ಸೆಟ್ಟು 10ನೇ ಸೆಟ್ ಮಾತ್ರ ನಾವು ಬಿಟ್ಟು ನೋಡೋಣ ಅಂತ ಬಿಟ್ಟು ನೋಡಿದ್ವಿ. ಒಳ್ಳೆ ರಿಸಲ್ಟ್ ಸರ್. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದನ್ನು ನಾವು ಸ್ಟಾರ್ಟಿಂಗ್ ಫಸ್ಟ್ ಮೊದಲನೇ ಸೆಟ್ಟಲ್ಲಿ ಬಂದಿದ್ದು ಹೆಣ್ಣು ಪಟ್ಟ ಇದು. ಇದನ್ನು ಆ್ಯಕ್ಚುಲಿ ಬಿಡೋಣ ಅಂತ, ಇದು ಆ್ಯಕ್ಚುಲಿ ಫ್ಲೈಯರ್ ಇದು. ಇದನ್ನು ಬಿಡೋಣ ಅಂದ್ಕೊಂಡಿದ್ವಿ ನಾವು, ಕಾರಣಾಂತರಗಳಿಲ್ಲ, ಹೆಣ್ಣಾಯಿತು ಅಂದ್ಬಿಟ್ಟು ನಾವು ಬಿಡೋಕ್ಕಾಗಲಿಲ್ಲ ಇದನ್ನು. ಗಂಡು ಅಂತ ಬಿಡಕ್ಕೆ ನೋಡಿದ್ವಿ. ಹೌದು, ಗಂಡು ಅಂತ ಬಿಡೋದು ನೋಡಿದ್ವಿ. ಜೊತೆ ಪಟ್ಟನೇ ಹೆಣ್ಣಾಗೋಯ್ತು. ಇದು ಬಿಟ್ಟಿದ್ರೆ ನಮ್ಗೆ ಒಳ್ಳೆ ಹೆಸರಾಗಿರೋದು ಸರ್. ಬಿಟ್ಟಿದ್ರೆ ಸ್ಟಾರ್ಟಿಂಗಲ್ಲೇ ಒಟ್ಟು ಬಿಡೋಕ್ಕಾಗಲಿಲ್ಲ, ಹೆಣ್ಣಾಗಿದ್ದರಿಂದ ಬಿಡೋಕ್ಕಾಗಲಿಲ್ಲ. ಇದು ಅಷ್ಟೇ ಸರ್, ಗುಲ್ದಾರ್, ಪಕ್ಕ ಗುಲ್ದಾರ್ ಇದು. ನೋಡಿ ಸರ್, ಇದೊಂದು ಹೆಣ್ಣು ಮಕ್ಷಿ ಬಂದಿದೆ. ಒಟ್ಟು ಮ್ಯಾಕ್ಸಿಮಮ್ ಒಂದು ಎಷ್ಟು ಅಕ್ಕಿ ಮಾಡಿದ್ದೀರಾ? ಮಾಡಿದ್ದೀವಿ ಸರ್, 10 ಸೆಟ್ ಮಾಡಿಸಿದ್ದೀವಿ. 10 ಸೆಟ್ಟಲ್ಲಿ ಒಂದು 5 ಹೆಣ್ಣು, ಒಂದು 5 ಗಂಡು ಮಾಡಿಸಿಕೊಂಡಿದ್ದೀವಿ ಸರ್. ಒಟ್ಟು ಇಷ್ಟಕ್ಕಿ ಹೌದು, ಮಕ್ಷಿ ಲೈನಲ್ಲಿ ನಾವು ಇಷ್ಟಕ್ಕಿ ಮಾಡಿಕೊಂಡಿದ್ದೀವಿ ಸರ್.